ವರ್ಷದಲ್ಲಿರುವ ದಿನಗಳ ಸಂಖ್ಯೆ ಎಷ್ಟು? ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ? ನೀವು ಜನರಲ್ ಹೇಳಿದ್ರು ನಡೆಯುತ್ತೆ ಅಥವಾ ಶೇಕಡಾವಾರು ಸೂತ್ರ ಹೇಳಿದ್ರು ನಡೆಯುತ್ತೆ. ಅದು ಯಾವ ಸೂತ್ರ ಬರ್ತಾವೆ? ನಾರ್ಮಲಿ ಕೊಂಡ ಬೆಲೆ ಮತ್ತು ಪೈನ ಬೆಲೆ ಎಷ್ಟು? ಪೈನ ಬೆಲೆ ಎಷ್ಟು? ಸರಿಯಾಗಿ 50 ಪ್ರಶ್ನೆಗಳಿವೆ. ನಿಮಗೆ ಯಾವ್ದು ಬೇಕು ಅದು ಚಾಯ್ಸ್ ಮಾಡ್ಕೊಳ್ಳಿ. 5 ಉಯ್ಯಾಲೆಯ ಚಲನೆಯು ಯಾವ ಚಲನೆಗೆ ಉದಾಹರಣೆಯಾಗಿದೆ? ಉಯ್ಯಾಲೆಯ ಚಲನೆ. ಸರಿಯಾದ ಉತ್ತರ 50. ಮೊಟ್ಟ ಮೊದಲ ಪ್ರನಾಳ ಶಿಶು ಯಾರು? ಮೊಟ್ಟ ಮೊದಲ ಪ್ರನಾಳ ಶಿಶು. ಸೆಟ್ 20 ಸೆಕೆಂಡ್. IVF in vitro fertilization ಪ್ರನಾಳ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ. 6 5 4 3 2 1 ಪಾಸ್. ಕರೆಕ್ಟ್ ಆನ್ಸರ್. ಕ್ಲೋನಿಂಗ್ ನಿಂದ ಜನಿಸಿದ ಮೊದಲ ಸ್ತನಿ ಯಾವುದು? ಕ್ಲೋನಿಂಗ್ ತದ್ರೂಪಿ ಸೃಷ್ಟಿಯಿಂದ ಜನಿಸಿದ ಮೊದಲ ಸ್ತನಿ. ಕರೆಕ್ಟ್ ಹೇಳು. ಹಾ, ಡಾಲಿ. ನೆಕ್ಸ್ಟ್ ಫೋರ್ ಟಿಪ್. 3 ಜೈವಿಕ ಘಟಕಗಳಿಗೆ ಉದಾಹರಣೆ ಕೊಡಿ. ಎ ಉದಾಹರಣೆ ಕೊಡಿ. ರಾಂಗ್ ಆನ್ಸರ್. ಪಾಸ್. ಹಾ, ಕರೆಕ್ಟ್ ಆನ್ಸರ್. 15 ದ್ರವ್ಯ ಎಂದರೇನು? ನಿರ್ದಿಷ್ಟ ಗಾತ್ರವನ್ನು ಹೊಂದಿರುವ ಸ್ಥಳವನ್ನು ಆಕ್ರಮಿಸುವ ವಸ್ತುವನ್ನು ದ್ರವ್ಯ ಎನ್ನುವರು. ಮುದ್ದು ಮಕ್ಕಳೇ, ನಿಮಗೆ ಇಲ್ಲಿ ಎಷ್ಟಪ್ಪ 1ರಿಂದ 40 ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗಿದೆ. ಆ 40 ಪ್ರಶ್ನೆಗಳೇನಪ್ಪ ಅಂದ್ರೆ ನಿಮಗೆ ಯಾವ ಪ್ರಶ್ನೆ? 1ನೇ ತಂಡದವರಿಗೆ ನಿಮ್ಗೆ ಯಾವಾಗ ಇರಬೇಕಪ್ಪ ಪ್ರಶ್ನೆ? 1ನೇ ಕ್ವಶನ್. 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಕೌಟಿಲ್ಯ ಅಥವಾ ಚಾಣಕ್ಯನ ಒಂದು ಹಸ್ತಪ್ರತಿಯನ್ನು ಕಂಡುಹಿಡಿದರು. ಯಾರು?
ಎರಡನೇ ತಂಡದವರಿಗೆ ಸರ್ 40 ಕೊನೆ ಕ್ವಶನ್ ಆಗಲೇ ಹಾಕಿದ್ರು ನೋಡಿ, ಚೇಂಜ್ ಮಾಡಿ ಹಾಕಿ ನೋಡಿ. 14 ಇಲ್ಲ ಸರ್, 39 ಇತ್ತು. 14 ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಿಸುತ್ತಾರೆ? ತಂಡ ನಂಬರ್ 3ನೇವರಿಗೆ 39ನೇ ಕ್ವಶನ್. EVM ವಿಸ್ತರಿಸಿ. EVM ವಿಸ್ತರಿಸಿ. ಈಗ ಎಲೆಕ್ಟ್ರಾನಿಕ್ ರೈಟ್ ಆನ್ಸರ್. ಎಲೆಕ್ಟ್ರಾನಿಕ್ ಮಷೀನ್ EVM. ತಂಡ 4. ನಿಮಗೆ ಯಾವ 40 ಕ್ವಶನ್ ಯಾವ ಕ್ವಶನ್ ನಿಮಗೆ? 15ನೇ ಕ್ವಶನ್. ಕನಕದಾಸರ ಕೃತಿಗಳು ಯಾವುವು? ಹಾ, ಚರಿತೆ, ರಾಮದಾನ ಚರಿತೆ, ಹರಿಭಕ್ತ ಸರ್. ಹೋಗಿದ್ರಿ. ರೈಟ್. 5ನೇ ಕ್ವಶನ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಳುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ಹೇಳಿದವರು ಯಾರು? ಕಬೀರರ ಅನುಯಾಯಿಗಳಿಗೆ ಏನೆಂದು ಕರೆಯುತ್ತಾರೆ? ಕಬೀರ್ ಪಂಥಿ. ಕಬೀರ ರೈಟ್.